ಹೆಣ್ಮಕ್ಳು ಯಾವುದೇ ದಾರಿ ಚೂಸ್ ಮಾಡಿ, ಗಿಲ್ಟ್ ಅಂತ ಅನ್ನೋದು ಇದ್ದೇ ಇರುತ್ತೆ. ನಾವು ಅನ್ಕೋತೀವಿ ಕೆಲಸ ಮಾಡಿಬಿಡೋಣ, ಇಲ್ಲ ಮನೆಯಲ್ಲೇ ಇದ್ದು ಮಗು ನೋಡ್ಕೊಂಡು ಬಿಡೋಣ, ಆವಾಗ ಕನ್ಫ್ಯೂಷನ್ನು ಮತ್ತು ಕಮೆಂಟ್ಸು, ಗಿಲ್ಟು, ಓವರ್ ಥಿಂಕಿಂಗ್ ಎಲ್ಲ ಸ್ಟಾಪ್ ಆಗಿಬಿಡುತ್ತೆ ಅಂತ. ಆದರೆ ಅದು ಯಾವುದು ಸ್ಟಾಪ್ ಆಗಲ್ಲ. ನಾನು ಇದ್ರ ಬಗ್ಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳೋದಕ್ಕೆ ಇಷ್ಟಪಡಲ್ಲ. ನಾನು ಈ ಎರಡೂ ಜೀವನನ ಅನುಭವಿಸ್ತಿದ್ದೀನಿ. ಸೊ ನಾನು ಈ ವಿಡಿಯೋದಲ್ಲಿ ನಮ್ಮ ಭಾವನೆಗಳು ಕೆಲಸ ಮಾಡ್ತಿದ್ದಾಗ ಹೇಗಿತ್ತು, ಕಮೆಂಟ್ಸ್ ಹೇಗಿತ್ತು, ಇವಾಗ ಮನೇಲಿರೋದಕ್ಕೆ ಹೇಗಿದೆ ಅನ್ನೋದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಾನು ಒಂದು ಟೈಮಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆಫೀಸ್ ಇತ್ತು, ರೆಸ್ಪಾನ್ಸಿಬಿಲಿಟೀಸ್ ಇತ್ತು, ಇನ್ಕಮ್ ಇತ್ತು. ಲೈಫ್ ಬ್ಯಾಡ್ ಅಂತೂ ಇರಲಿಲ್ಲ, ಬಟ್ ಫುಲ್ ಬ್ಯುಸಿ ಅಂತೂ ಇದ್ದೆ. ಆ ಟೈಮಲ್ಲಿ ನನ್ನ ಸುತ್ತಮುತ್ತ ಇರೋರೆಲ್ಲ ಹೇಳೋರು, ಫ್ಯಾಮಿಲಿ ಇಂಪಾರ್ಟೆಂಟು, ಮಗು ಬೆಳೀತಾ ಇದೆ, ಈ ಟೈಮ್ ಮತ್ತೆ ನಿಮಗೆ ಬರಲ್ಲ ಅಂತ. ಅದು ಕ್ರಿಟಿಸಿಸಮ್ ಅಲ್ಲ, ನಾರ್ಮಲ್ ಅಡ್ವೈಸ್ ಅಷ್ಟೇ. ಬಟ್ ಅವ್ರಿಗೇನು ಗೊತ್ತು, ನಮಗೆ ಆಲ್ರೆಡಿ ಗಿಲ್ಟ್ ಇರುತ್ತೆ ತುಂಬ ಅಂತ. ಸೊ ವರ್ಕಿಂಗ್ ವಿಮೆನ್ಸು ಆಫೀಸ್ಗಂತೂ ಹೋಗ್ತಾರೆ, ಫಿಸಿಕಲಿ ಅಲ್ಲಿರ್ತಾರೆ, ಬಟ್ ಮೆಂಟಲಿ ಮನೆಯಲ್ಲೇ ಇರ್ತಾರೆ. ಅವ್ರ ಮಗು ಸುತ್ತಾನೆ ಅವ್ರ ಮನಸ್ಸಿರುತ್ತೆ. ಗಿಲ್ಟ್ ಅಂದರೆ ಮಗು ಹುಷಾರಿರಲ್ಲ, ಆದರೂ ನೀವು ಆಫೀಸ್ಗೆ ಹೋಗ್ಬೇಕಾಗಿರುತ್ತೆ. ಗಿಲ್ಟ್ ಅಂದರೆ ಮಗು ಅಮ್ಮ ಬಾ ಆಟ ಆಡೋಣ ಅಂತ ಅನ್ನತ್ತೆ, ಆದರೆ ನೀವು ಹೇಳ್ತೀರಾ ಅಮ್ಮ ಇವಾಗ ಕೆಲಸ ಮಾಡಬೇಕು, ನೀನೊಬ್ಬನೇ ಆಟ ಆಡ್ಕೊ ಅಂತ. ಇದೇ ಅಲ್ವಾ ಗಿಲ್ಟ್ ಅಂದರೆ? ಈ ಫೇಸಲ್ಲೆಲ್ಲ ನನಗೆ ಒಂದಂತೂ ಅನ್ನಿಸ್ತಿತ್ತು, ಆ್ಯಂಡ್ ಒಂದಂತೂ ನಾನು ದಿನ ಅನ್ಕೊತಾ ಇದ್ದೆ, ದಿಸ್ ಇಸ್ ವಾಟ್ ಅ ಸ್ಟ್ರಾಂಗ್ ವುಮೆನ್ ಡೂ ಅಂತ. ಎಷ್ಟೇ ಸ್ಟ್ರಾಂಗ್ ಆಗಿರೋದಕ್ಕೆ ಟ್ರೈ ಮಾಡಿದ್ರೂ ಕೊನೆಗೆ ಒಂದು ಸತಿ ಐ ವಾಸ್ ವೆರಿ ಟಯರ್ಡ್ of not giving 100% at work and also at my home. So I made my choice. I quit. So ಡಿಸಿಷನ್ ಮಾಡಾದ್ಮೇಲೆ ಅಂದ್ಕೊಂಡೆ ಕನ್ಫ್ಯೂಷನ್ಸ್ ಎಲ್ಲ ಹೋಗುತ್ತೆ, ಗಿಲ್ಟ್ ಎಲ್ಲ ಹೋಗುತ್ತೆ. ಸೊ ಫೈನಲಿ ನನ್ನ ಮಗುನ ನಾನು ಆರಾಮಾಗಿ ನೋಡಿಕೊಂಡು ನನ್ನ ಫ್ಯಾಮಿಲಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದು ಅಂತ. ಓಕೆ, ಡಿಸಿಷನ್ ಅಂತೂ ಮಾಡಾಯಿತು. ಆ್ಯಂಡ್ ಆ ಡಿಸಿಷನ್ ತುಂಬ ಎಮೋಷ್ನಲ್ ಆಗೂ ಇತ್ತು ಆ್ಯಂಡ್ ಈಸಿ ಅಂತೂ ಇರಲಿಲ್ಲ. ಬಟ್ ಇವಾಗ ಅವನಿಗೆ ಬೇಕು ಅಂತ ಅಂದಾಗ ನಾನಿದ್ದೀನಿ, ಆ್ಯಂಡ್ ಅವನಿಗೆ ಹುಷಾರಿಲ್ದಾಗ ನಾನಿದ್ದೀನಿ, ಅವ್ನು ಬೇಕು ಅಂತ ತಪ್ಕೊಂಡಾಗ, ಅವನು ಆಟ ಆಡೋದಕ್ಕೆ ಕರೆದಾಗ ನಾನಿದ್ದೀನಿ. ಬಟ್ ಸಮಥಿಂಗ್ ನನಗೆ ಸರ್ಪ್ರೈಸ್ ಅಂತ ಅನ್ನಿಸ್ತು. ಗಿಲ್ಟ್ ಅಂತ ಅನ್ನೋದು ಹೋಗಲೇ ಇಲ್ಲ, ಬಟ್ ಗಿಲ್ಟ್ ಅದರ ಶೇಪ್ನ ಚೇಂಜ್ ಮಾಡ್ಕೋತು ಅಷ್ಟೇ. ಈ ಗಿಲ್ಟ್ ಜೊತೆಗೆ ಇನ್ನೊಂದು ಬೇರೆ ಸ್ಟಾರ್ಟ್ ಆಯಿತು. ಅಕ್ಕಪಕ್ಕ ಇರೋರು, ನೀ ಕೆಲಸ ಬಿಟ್ಬಿಟ್ಯಾ, ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾಯಿದ್ದೆ ಕೆಲಸ ಮತ್ತು ಮನೇನ, ನೀನು ತುಂಬ ಲಕ್ಕಿಯಪ್ಪ, ಇವಾಗ ಯಾವ ಪ್ರೆಷರು ನಿಂಗಿಲ್ಲ, ನೀನು ಮನೆಯಲ್ಲೇ ಇರ್ತೀಯ ಯಾವಾಗಲೂ, ಇನ್ನೇನು ಫ್ರೀ ಟೈಮೇ ಇರುತ್ತೆ, ಎಲ್ಲ ಬ್ಯಾಲೆನ್ಸ್ ಮಾಡೋದು ಈಸಿ ಅಲ್ವಾ ನಿನಗೆ ಅಂತ ಬೇರೆ ಕಮೆಂಟ್ಸು. ಮೊದಲೇ ನಮಗೆ ಗಿಲ್ಟ್ ಇರುತ್ತೆ, ಅದರಲ್ಲಿ ಈ ಕಮೆಂಟ್ಸ್ ಬೇರೆ ಕೇಳಬೇಕು. ಇದೆಲ್ಲ ಕೇಳಿಸ್ಕೊಂಡಾಗ ಒಂದೇ ನಮ್ಮ ಮನಸ್ಸಿಗೆ ಅನ್ನಿಸ್ಕೊಳ್ಳೋದು, ಒಂದೇ ನಮ್ಮ ಯೋಚನೆಗೆ ಬರೋದು, ನಾವು ಕರೆಕ್ಟಾಗಿ ಡಿಸಿಷನ್ ತೊಗೊಂಡ್ವಾ, ನಾವು ಮತ್ತೆ ಕೆಲ್ಸಕ್ಕೆ ಹೋಗೋಕ್ಕಾಗಲ್ವಾ, ನಾವು ಮತ್ತೆ ಅರ್ನ್ ಮಾಡ್ತೀವಾ, ನನಗೆ ಮತ್ತೆ ನನ್ನ ಓನ್ ಐಡೆಂಟಿಟಿ ಅನ್ನೋದು ಬರುತ್ತಾ, ನಾನೇನಾದ್ರು ತಪ್ಪು ಮಾಡೋದ್ನಾ ಅಂತ ಅನ್ನೋದು. ಇದು ಸಹಜ, ಯಾಕಂದರೆ ಗಿಲ್ಟ್ ಜೊತೆಗೆ ಬೇರೆ ಕಮೆಂಟ್ಸ್ಗಳು ಬೇರೆ ಪಾಸ್ ಆಗ್ತಾ ಇರುತ್ತೆ ಅಲ್ವಾ. ಮೇ ಬಿ ದರ್ ವಾಸ್ ನೆವರ್ ಅ ರೈಟ್ ಚಾಯ್ಸ್. ಮೇ ಬಿ ಗಿಲ್ಟ್ ಅನ್ನೋದು ನಾವು ಏನು ಚೂಸ್ ಮಾಡಿದ್ದೀವಿ ಅದು ರಾಂಗ್ ಅಂತ ಅಲ್ಲ, ಮೇ ಬಿ ನಾವು ತುಂಬ ಕೇರ್ ಮಾಡ್ತಾ ಇದ್ದೀವಿ, ನಾವೇನು ಚೂಸ್ ಮಾಡಿರೋದಕ್ಕೆ ಅನ್ನೋದ್ರಿಂದನೇ ಬರ್ತಿದೆ ಅಂತ ನನ್ನ ರಿಯಲೈಸೇಷನ್. ಆ್ಯಂಡ್ ನಾನು ವರ್ಕ್ ಮಾಡಬೇಕಾದ್ರೆ ನನಗೆ ತುಂಬ ಗಿಲ್ಟ್ ಇತ್ತು, ನಾನು ಮನೆಯಲ್ಲಿಲ್ಲ ಅಂತ. ಆ್ಯಂಡ್ ನಾನಿವಾಗ ಮನೆಯಲ್ಲಿರೋದಕ್ಕೆ ನಂಗೆ ತುಂಬ ಗಿಲ್ಟ್ ಇದೆ, ನಾನು ತುಂಬ ಜಾಸ್ತಿ ಏನು ಮಾಡೋದಕ್ಕಾಗ್ತಾ ಇಲ್ಲ ಅಂತ. ಆ್ಯಂಡ್ ಅದು ಎಲ್ಲೋ ಒಂದು ಕಡೆ ಹಿಟ್ ಮೀ ಸೋ ಹಾರ್ಡ್. ಬಟ್ ಒಂದಂತೂ ಹೇಳ್ತೀನಿ, ಗಿಲ್ಟ್ ಅನ್ನೋದು ಇಟ್ಸ್ ಚೇಂಜಿಂಗ್ ಇಟ್ಸ್ ಕ್ಲೋತ್ಸ್, ಬಟ್ ಇಟ್ಸ್ ನೆವರ್ ರಿಯಲಿ ಲೀವಿಂಗ್ ಅಸ್. ಸೊ ವೆನ್ ಐ ವಾಸ್ ವರ್ಕಿಂಗ್, ನನಗೆ ನಾನೇ ಕ್ವೆಶನ್ ಮಾಡ್ಕೊತಾ ಇದ್ದೆ, ನನ್ನ ಪ್ರೆಸೆನ್ಸ್ ಮನೆಯಲ್ಲಿದೆಯಾ? ನಾನು ಸ್ಟೇ ಅಟ್ ಹೋಮ್ ಮಾಮ್ ಆದಾಗ ನನಗೆ ನಾನೇ ಕ್ವೆಶನ್ ಮಾಡ್ಕೋತಾ ಇದ್ದೀನಿ, ನಾನು ಏನು ಮಾಡ್ತಾ ಇದ್ದೀನೋ ಅದಕ್ಕೆ ಏನಾದರೂ ಪರ್ಪಸ್ ಇದೆಯಾ ಅಂತ. ಸೊ ಹಾನೆಸ್ಟ್ಲಿ ಸಮ್ ಡೇಸ್ ಐ ರಿಯಲಿ ಮಿಸ್ ದಟ್ ಆಫೀಸ್ ವರ್ಷನ್ ಆಫ್ ಮೀ. ಆ ಕಾನ್ಫಿಡೆನ್ಸ್, ಆ ಅಪ್ರಿಸಿಯೇಷನ್, ಆ ಒಂದು
ಡೈನಮೋ ಅದೆಲ್ಲ ಮಿಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಸಮ್ ಡೇಸ್ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ ಬಿಕಾಸ್ ಐ ಡೆಂಟ್ ಮಿಸ್ that version of bedtime stories, a small conversation, and a beautiful hugs from my baby. ಸೊ ಒಂದಂತೂ ಯಾರು ಹೇಳಿರಲ್ಲ ಈ ಟ್ರೂತು, ನೋ ಮ್ಯಾಟರ್ ನಾವು ಏನೇ ಚೂಸ್ ಮಾಡಲಿ, someone will definitely have an opinion. She left her child for career ಆ್ಯಂಡ್ ಅವಳು ಎಜುಕೇಷನ್ನ ಮನೆಯಲ್ಲೇ ವೇಸ್ಟ್ ಮಾಡ್ತಾ ಇದ್ದಾಳೆ. ಅವಳು ಅರ್ನ್ ಮಾಡ್ತಾ ಇದ್ದಾಳೆ, ಅವಳು ತುಂಬ ಸೆಲ್ಫಿಶು. ಅವಳು ಮನೆಯಲ್ಲೇ ಇದ್ದಾಳೆ ಆ್ಯಂಡ್ ಅವಳು ಏನೂ ಅರ್ನ್ ಮಾಡ್ತಾ ಇಲ್ಲ ಆ್ಯಂಡ್ ಸೋ ಆನ್. ಸೊ ಎಲ್ಲದಕ್ಕೂ ಒಂದು ಕಮೆಂಟ್ ಅನ್ನೋದು ಇದ್ದೇ ಇರುತ್ತೆ ಆ್ಯಂಡ್ ಪ್ರಪಂಚ ಇರೋದೇ ಅದಕ್ಕೆ. ಬಟ್ ಯಾರು ಕಮೆಂಟ್ ಮಾಡೋರು ನಿಮಗೆ 3 AM ಎದ್ದುಬಿಟ್ಟು ನಿಮ್ಮ ಮಗು ಜೊತೆ ಅದು ಏನು ಫೀವರ್ ಇದೆ ಅಲ್ಲ, ಅದು ಏನು ನಗ್ತಾ ಇರುತ್ತೆ, ಆಟ ಆಡ್ತಾ ಇರುತ್ತೆ, ಅದ್ರ ಜೊತೆ ಯಾರೂ ಇರೋಲ್ಲ. ಆ್ಯಂಡ್ ಮೋರ್ ಓವರ್ ನೀವು ವರ್ಕ್ ಸ್ಟ್ರೆಸ್ ಆಗಿ ಮನೆ ಬ್ಯಾಲೆನ್ಸ್ ಮಾಡಿಕೊಂಡು ಎಲ್ಲವನ್ನು ಬ್ಯಾಲೆನ್ಸ್ ಮಾಡಬೇಕಾದ್ರೆ ಲಿಟ್ರಲಿ ನೀವು ಟಯರ್ಡ್ ಆದಾಗ ನಿಮ್ಮ ಜೊತೆ ಪ್ರಪಂಚ ಇರಲ್ಲ. ಸೊ ನಾನು ಮುಂದೆ ಹೇಳೋದು, ಡು ನಾಟ್ ಕೇರ್ ಫಾರ್ ದ ಕಮೆಂಟ್ಸ್, do care for what you want and what really matters ಅಂತ. ಓಕೆ, ನಾವು ಅನ್ಕೋತೀವಿ ಒಂದು ಡಿಸಿಷನ್ ತೊಗೊಂಡಿದ್ದ ತಕ್ಷಣ ದಿಸ್ ಇಸ್ ಅ ಪರ್ಫೆಕ್ಟ್ ಡಿಸಿಷನ್, ಇದರಿಂದ ಎಲ್ಲವೂ ಚೆನ್ನಾಗಿರುತ್ತೆ, ಎಲ್ಲವೂ ಸ್ಮೂತಾಗಿ ಹೋಗುತ್ತೆ ಆ್ಯಂಡ್ ಯಾವ ಗಿಲ್ಟ್ ಇರಲ್ಲ ಅಂತ. ಬಟ್ ಮದರ್ಹುಡ್ ಅನ್ನೋದು ಆ ಥರ ವರ್ಕ್ ಆಗಲ್ಲ ಅಲ್ವಾ. ಆ್ಯಂಡ್ ದೆರ್ ಇಸ್ ನೋ ಪರ್ಫೆಕ್ಷನ್ ಸೈಡ್ ಆ್ಯಂಡ್ ಆಲ್ಸೋ ದೆರ್ ಇಸ್ ನೋ ಗಿಲ್ಟ್ ಫ್ರೀ ವರ್ಷನ್. ಇಲ್ಲಿ ಏನಾಗುತ್ತೆ ಅಂತ ಅಂದರೆ, ಜಸ್ಟ್ ಅ ವಿಮೆನ್, ಶಿ ಇಸ್ ಟ್ರೈಯಿಂಗ್ ಹರ್ ಬೆಸ್ಟ್ to do or give a best mother or a best version of herself for every season and every version of herself ಅಷ್ಟೇ. ಸೊ ನೀವು ಹಿಂದೆ ಇಲ್ಲ, ನೀವು ಯಾವ ಟೈಮನ್ನು ವೇಸ್ಟ್ ಮಾಡ್ತಾ ಇಲ್ಲ, ನೀವು ಯಾವುದನ್ನು ಮಿಸ್ ಮಾಡ್ತಾ ಇಲ್ಲ. ಜಸ್ಟ್ ನೀವು ನಿಮ್ಮ ಲೈಫ್ನ ಬದುಕ್ತಾ ಇದ್ದೀರಾ ನಿಮ್ಮ ಓನ್ ವರ್ಷನ್ಗಳಲ್ಲಿ ಅಷ್ಟೇ. ಸೊ ನಾನು ಹೇಳೋದಿಷ್ಟೇ, ಯಾವ ವರ್ಷನ್ ನೀವು ಚೂಸ್ ಮಾಡಿರ್ತೀರ ಆ ವರ್ಷನ್ನ ಕಂಪ್ಲೀಟಾಗಿ ಎಂಜಾಯ್ ಮಾಡಿ. ಆ್ಯಂಡ್ ಟೂ ಮಚ್ ಕೇರಿಂಗ್, ಟೂ ಮಚ್ ಎಕ್ಸ್ಪ್ಲನೇಷನ್ ಕೊಡೋ ಅವಶ್ಯಕತೆ ಯಾವತ್ತೂ ಇರಲ್ಲ. ಆ್ಯಂಡ್ ಯಾವ ಮೂಮೆಂಟ್ ಸಹ ನಿಮಗೆ ಮತ್ತೆ ಸಿಗಲ್ಲ. ಸೊ ಗಿವ್ ಯೋರ್ ಬೆಸ್ಟ್ ಆ್ಯಂಡ್ ಬಿ ಹ್ಯಾಪಿ, ಲಿವ್ ದ ಮೂಮೆಂಟ್, ಇಷ್ಟೇ. ಸೊ ವಿಮೆನ್ಸ್ ಆರ್ ಬೆಸ್ಟ್ ಆ್ಯಂಡ್ ಆಲ್ವೇಸ್ ಸ್ಟ್ರಾಂಗ್ ಕ್ರಿಯೇಚರ್ ಇನ್ ದ ವರ್ಲ್ಡ್ ಅಷ್ಟೇ ಹೇಳೋದು. ಸೊ ಮಾಮ್ ಅನ್ನೋದು, ಮದರ್ಹುಡ್ ಅನ್ನೋದು, ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ನಾನು ಅಟ್ ಲಾಸ್ಟ್ ಹೇಳೋದಿಷ್ಟೇ, ಇಫ್ ಯು ಆರ್ ವರ್ಕಿಂಗ್ ಆರ್ ಯು ಆರ್ ಸ್ಟೇಯಿಂಗ್ ಅಟ್ ಹೋಮ್, ಯು ಆರ್ ದ ಬೆಸ್ಟ್. ಆ್ಯಂಡ್ ಮದರ್ಸ್ ಅನ್ನೋ ಲವ್ ಆಗಲಿ, ನಿಮ್ಮ ಕೇರ್ ಆಗಲಿ, ಆ್ಯಂಡ್ ನೀವೆಲ್ಲ ಏನು ಟ್ರೈ ಮಾಡ್ತಾ ಇದ್ದೀರಾ ಕೊಡಬೇಕು ಅಂತ, ನೀವು ಆಲ್ರೆಡಿ ಬೆಸ್ಟಾಗಿ ಕೊಡ್ತಾ ಇದ್ದೀರಾ. ಸೊ ನೋ ಮೋರ್ ಗಿಲ್ಟ್ಸ್ ಆ್ಯಂಡ್ ನೋ ಮೋರ್ ಎಕ್ಸ್ಪ್ಲೇನಿಂಗ್ ಆರ್ ಓವರ್ ಎಕ್ಸ್ಪ್ಲೇನ್ ಟು ದ ಸೊಸೈಟಿ. ಸೊ ಯು ಆರ್ ನಾಟ್ ಸ್ಟ್ರಗಲಿಂಗ್, ಯು ಆರ್ ಡೂಯಿಂಗ್ ಯೋರ್ ಬೆಸ್ಟ್. ಸೊ ನಿಮಗೆ ವರ್ಕಿಂಗ್ ಆಗಲಿ ಇಲ್ಲ ಸ್ಟೇ ಅಟ್ ಹೋಮ್ ಮಾಮ್ ಆಗಿ ಗಿಲ್ಟ್ ಇದೆಯಾ? You're not alone, because many women are stuck in this phase, and this is just a part of life. Adu nimma whole prapancha alla illa whole problem alla. It's not a problem, it's just a part of life. So adanna feel ಮಾಡಿ, enjoy ಮಾಡಿ, and no more guilt. At last it's just a different path but the same heart.